ಹೆಲೋ ಎವ್ರಿವನ್, ಇದು ನ್ಯೂಸ್ 18 ಕನ್ನಡದ ಡಿಜಿಟಲ್ ಕಾಂಟೆಂಟ್. ನಾನು ಶರ್ಮಿತಾ ಶೆಟ್ಟಿ. ಪಂಚರಾಜ್ಯಗಳ ಚುನಾವಣಾ ಫಲಿತಾಂಶದ ಪೈಕಿ ಈ ಬಾರಿ ತುಂಬಾ ಗಮನ ಸೆಳೆದಿರೋದು, ಇತಿಹಾಸವನ್ನ ಕ್ರಿಯೇಟ್ ಮಾಡುವತ್ತ ಹೊರಟಿರೋದು ತಮಿಳುನಾಡಿನ ರಿಸಲ್ಟ್. ಕಾರಣ, ಇಷ್ಟು ದಿನ ಸಿನಿಮಾ ರಂಗದಲ್ಲಿ ಮಿಂಚಿದ್ದಂಥ ವಿಜಯ್ ಜೋಸೆಫ್ ಅಲಿಯಾಸ್ ದಳಪತಿ ವಿಜಯ್ ರಾಜಕೀಯದಲ್ಲೂ ಕೂಡ ಒಂದು ಹಿಸ್ಟ್ರಿಯನ್ನೇ ಕ್ರಿಯೇಟ್ ಮಾಡಿದ್ದಾರೆ. ತಮ್ಮ ಮೊದಲ ಪ್ರಯತ್ನದಲ್ಲೇ ಅಧಿಕಾರ ಹಿಡಿಯುವತ್ತ ಸಾಗಿದ್ದಾರೆ. ಆಲ್ರೆಡಿ ಸೆಂಚುರಿ ಬಾರಿಸಿದ್ದಾರೆ. ಟ್ರೆಂಡಿಂಗ್ ಪ್ರಕಾರ ಸರಳ ಬಹುಮತವನ್ನು ಪಡೆದು ಅಧಿಕಾರದ ಚುಕ್ಕಾಣಿ ಹಿಡಿತಾರಾ ಇನ್ನೇನು ಸ್ವಲ್ಪ ಹೊತ್ತಲ್ಲೇ ಎಕ್ಸಾಕ್ಟ್ ಆಗಿ, ಅಂದರೆ ಅಧಿಕೃತವಾಗಿ ಅಫಿಷಿಯಲ್ ಆಗಿ ಗೊತ್ತಾಗುತ್ತೆ. ಬಟ್ ವಿಜಯ್ ಮಾಡಿದಂಥ ಮೋಡಿ ಎಂಥದ್ದು, ಯಾವ ಮತದಾರರನ್ನ, ಯಾವ ಏಜ್ ಗ್ರೂಪನ್ನು ವಿಜಯ್ ಟಾರ್ಗೆಟ್ ಮಾಡಿದ್ರು, ಅದು ಹೆಂಗೆ ಫಲಿಸ್ತು, ಸಕ್ಸಸ್ ಕಾಣ್ತು ಅನ್ನೋ ಕುರಿತಂತೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಷನ್ ಅನ್ನು ಕೊಡ್ತಾ ಹೋಗ್ತೀನಿ. ಸಿನಿಮಾಗೂ ರಾಜಕಾರಣಕ್ಕೂ ಒಂದು ಅವಿನಾಭಾವ ನಂಟಂತೂ ಇದೆ. ಸಾಕಷ್ಟು ಜನ ಸಿನಿಮಾ ರಂಗದಲ್ಲಿ ಹೆಸರು ಮಾಡಿದವರು ರಾಜಕಾರಣಕ್ಕೆ ಬಂದರೂ ಕೂಡ ಯಶಸ್ಸನ್ನು ಕಾಣಲಿಲ್ಲ. ಕೆಲವರು ಯಶಸ್ಸು ಕಂಡು ಚೀಫ್ ಮಿನಿಸ್ಟರ್ ಕೂಡ ಆದರು. ಎಸ್ಪೆಷಲಿ ನಮ್ಮ ಸೌತ್ ಇಂಡಿಯಾದಲ್ಲಿ ನಾವು ನೋಡೋದಾದರೆ ಇಂಥದ್ದೊಂದು ಟ್ರೆಂಡಿಂಗ್ ಈ ಹಿಂದಿನಿಂದಲೂ ಇದೆ. ಇನ್ನು ತಮಿಳ್ನಾಡು ವಿಷಯನೇ ಬರೋದಾದರೆ MGR ಒಂದು ಹಿಸ್ಟ್ರಿಯನ್ನು ಕ್ರಿಯೇಟ್ ಮಾಡಿದ್ರು, ಸಿನಿಮಾ ರಂಗದಲ್ಲಿ ಮಿಂಚಿ ಆಮೇಲೆ ರಾಜಕಾರಣಕ್ಕೆ ಬಂದರು, ಚೀಫ್ ಮಿನಿಸ್ಟರ್ ಆದರು. ಅವರ ಹಾದಿಯಲ್ಲೇ ಬಂದಂಥ ತಮಿಳುನಾಡಿನ ಅಮ್ಮ ಅಂದರೆ ಜಯಲಲಿತಾ ಅವರು ಕೂಡ MGR ಅವ್ರನ್ನ ಗಾಡ್ ಫಾದರ್ ಇಟ್ಕೊಂಡು ತಾವು ಕೂಡ ಸಿನಿಮಾ ರಂಗದಲ್ಲಿ ಹೆಸರು ಮಾಡಿದ ಮೇಲೆ ರಾಜಕಾರಣಕ್ಕೆ ಬಂದು ಚೀಫ್ ಮಿನಿಸ್ಟರ್ ಆದರು. ಅಂದರೆ ಒಬ್ಬ ಮಹಿಳೆಯಾಗಿ ಆಡಳಿತವನ್ನು ಮಾಡಬಹುದು, ಪುರುಷರ ಸರಿ ಸಮಾನ ಅಂತೇಳಿ ಜಯಲಲಿತಾ ಅವರು ತೋರಿಸ್ಕೊಟ್ಟಿದ್ರು. ಸೊ ಈಗ ವಿಜಯ್ ವಿಷಯಕ್ಕೆ ಬರೋಣ. ಸೊ ವಿಜಯ್ ಒಂದು ಸ್ಟ್ರಾಟಜಿ ಮಾಡಿಕೊಂಡೆ, ಒಂದಿಷ್ಟು ತಂತ್ರಗಾರಿಕೆಯನ್ನು ಮಾಡಿಕೊಂಡೆ ರಾಜಕಾರಣಕ್ಕೆ ಬಂದವರು. ಜನನಾಯಕ ನನ್ನ ಕೊನೆ ಸಿನಿಮಾ ಅಂಥೇಳಿ ಭಾವುಕವಾಗಿ ಮಾತಾಡ್ತಾ ಪ್ರಚಾರಗಳಲ್ಲಿ ಪಾಲ್ಗೊಳ್ತಿದ್ದಂಥ ವಿಜಯ್ ಲಕ್ಷ ಲಕ್ಷ ಜನರನ್ನು ಸೇರಿಸ್ತಾ ಇದ್ರು. ಅಂದರೆ ವಿಜಯ್ ಬರ್ತಾರೆ ಅಂದಾಗ ಆಬ್ವಿಯಸ್ಲಿ ಅದೊಂದು ಕ್ರೇಜ್ ಇರ್ತಾ ಇತ್ತು. ತುಂಬ ಸಲ ನಾವು ನೋಡಿದ್ದೀವಿ, ಪ್ರಚಾರಕ್ಕೆ ಸಿನಿಮಾ ತಾರೆಯರನ್ನು ಕರೆಸಿದಾಗ ಕೇವಲ ಅವರು ನೋಡಕ್ಕೆ ಬರ್ತಾರೆ ಹೊರತು ಅದು ಮತಗಳಾಗಿ ಕನ್ವರ್ಟ್ ಆಗಲ್ಲ. ಸಾಕಷ್ಟು ಎಕ್ಸಾಂಪಲ್ ಅದು ಸಿಗುತ್ತೆ ನಮಗೆ ಈ ಹಿಂದಿನ ರಾಜಕೀಯ ಪಯಣವನ್ನು ನೋಡಿದಾಗ. ವಿಜಯ್ ವಿಷಯದಲ್ಲೂ ಹಾಗೆ ಆಗುತ್ತೆ ಅಂಥೇಳಿ ತುಂಬ ಜನ ವಿಶ್ಲೇಷಣೆಗಳನ್ನು ಮಾಡ್ತಾ ಇದ್ರು. ಬಟ್ ವಿಜಯ್ ಅದು ರಾಂಗ್ ಅಂತ ಪ್ರೂವ್ ಮಾಡುವತ್ತ ಹೊರಟಿದ್ದಾರೆ. ಲಕ್ಷ ಲಕ್ಷ ಜನರನ್ನು ಸೆಳೆಯುವಲ್ಲಿ, ಅದು ಮತಗಳಾಗಿ ಕನ್ವರ್ಟ್ ಮಾಡುವಲ್ಲಿ ವಿಜಯ್ ಸಕ್ಸಸ್ ಆಗಿದ್ದಾರೆ. ತೀರಾ ಇತ್ತೀಚಿನ ತನಕ ಕಮಲ್ ಹಾಸನ್ವರೆಗೂ ನಾವು ನೋಡಿದ್ದೀವಿ, ಚಿರಂಜೀವಿ ಅವ್ರನ್ನೂ ನೋಡಿದ್ದೀವಿ, ಪವನ್ ಕಲ್ಯಾಣ್ ಸಕ್ಸೀಡ್ ಆದರು. ಅದೇ ಅವ್ರ ಸಹೋದರ ಚಿರಂಜೀವಿ ರಾಜಕೀಯ ಕ್ಷೇತ್ರದಲ್ಲಿ ಸಕ್ಸಸ್ ಕಾಣೋಕ್ಕಾಗಲಿಲ್ಲ. ಕಮಲ್ ಹಾಸನ್ ಅವರು ಅಷ್ಟೇ ದೊಡ್ಡ ಮಟ್ಟದಲ್ಲಿ ತಮಿಳುನಾಡಲ್ಲಿ ಒಂದು ರಾಜಕೀಯ ಅಲೆಯನ್ನು ಸೃಷ್ಟಿ ಮಾಡಿಬಿಡ್ತಾರೆ ಅಂಥೇಳಿ ಲೆಕ್ಕಾಚಾರಗಳಿತ್ತು. ಬಟ್ ಅದು ಸಾಧ್ಯವಾಗಲಿಲ್ಲ ಅವ್ರ ಹತ್ರನೂ. ಅದನ್ನು ವಿಜಯ್ ಈಗ ಪ್ರೂವ್ ಮಾಡಿ ತೋರಿಸಿದ್ದಾರೆ. ವಿಜಯ್ ಟಾರ್ಗೆಟ್ ಮಾಡಿದ್ದು ಯಾರನ್ನು ಹಾಗಾದರೆ? ಒಂದು ಯೂತ್ಸನ್ನು, ಮತ್ತೊಂದು ಮಹಿಳೆಯರನ್ನು. ತಮಿಳುನಾಡಿನಲ್ಲಿ ಮಹಿಳಾ ಮತಗಳು ಅತ್ಯಂತ ನಿರ್ಣಾಯಕ. ಹಾಗಾಗಿ ಮಹಿಳಾ ಕೇಂದ್ರಿತ ಯೋಜನೆಗಳನ್ನು ಆಡಳಿತಾರೂಢ DMK ಕೊಡೋದಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಆ ಘೋಷಣೆಗಳಿಂದ ಮಹಿಳೆಯರನ್ನು ಸೆಳೆಯೋಕ್ಕಾಗಲಿಲ್ಲ. ಯಾಕಂದರೆ ಕರ್ನಾಟಕದಲ್ಲಿ ಗ್ಯಾರಂಟಿ ಇದೆ. ಆ ಗ್ಯಾರಂಟಿ ಮಾಡೆಲ್ ಸಾಕಷ್ಟು ಕಡೆಗಳಲ್ಲಿ ಈಗ ಪ್ರತಿಧ್ವನಿಸ್ತಾ ಇದೆ. ಅಂದರೆ ಇದನ್ನೇ ಎಕ್ಸಾಂಪಲ್ ಆಗಿ ಇಟ್ಕೊಂಡು ತಿಂಗಳಿಗೆ ಒಂದಿಷ್ಟು ಹಣ ಕೊಡ್ತೀವಿ ಅಂತೇಳಿ. ತಮಿಳ್ನಾಡಲ್ಲೂ ಹಾಗೆ ಹೇಳ್ತು DMK, 1,000 ರೂಪಾಯಿ ಹಣ ಕೊಡ್ತೀವಿ ತಿಂಗಳಿಗೆ, ಬಸ್ಗಳಲ್ಲಿ ಉಚಿತ ಪ್ರಯಾಣ ಅಂಥೇಳಿ. ಕರ್ನಾಟಕದ ಗ್ಯಾರಂಟಿ ಮಾಡೆಲನ್ನೇ ಇಟ್ಕೊಂಡು ಅಲ್ಲೂ ಕೂಡ ಅನೌನ್ಸನ್ನು ಮಾಡಿದರು. ಬಟ್ ಅದು ಸಾಧ್ಯವಾಗಲಿಲ್ಲ. ಅಂದರೆ ಮಹಿಳೆಯರನ್ನು ಸೆಳೆಯುವಕ್ಕೆ ಅಷ್ಟು ವರ್ಕೌಟ್ ಆಗಲಿಲ್ಲ. ಅವೆಲ್ಲ ಘೋಷಣೆಗಳು, ಮಹಿಳಾ ಕೇಂದ್ರಿತ ಯೋಜನೆಗಳು ಅಂತ ನಾವೇನು ಕರಿತೀವಿ, ಅದು ವರ್ಕೌಟ್ ಆಗಲಿಲ್ಲ. ಸೊ ವಿಜಯ್ಗೆ ಮಹಿಳೆಯರು ಇಲ್ಲಿ ಓಟನ್ನು ಹಾಕಿದ್ದಾರೆ, ನಂಬಿದ್ದಾರೆ ವಿಜಯ್ನ. ಅಂದರೆ ಒಂದು ಬದಲಾವಣೆಯನ್ನು ಮಹಿಳೆಯರು ಬಯಸಿದ್ರು ತಮಿಳುನಾಡಲ್ಲಿ ಅನ್ನೋದಕ್ಕೆ ಈ ಚುನಾವಣೆಯ ಫಲಿತಾಂಶ ಸಾಕ್ಷಿಯಾಗಿ ನಿಲ್ಲುತ್ತೆ. ಯಾಕಂದರೆ ತುಂಬ ಸತಿ ನಾವು ನೋಡ್ತೀವಿ, ಕೇವಲ ವೋಟ್ ಬ್ಯಾಂಕ್ಗೆ ಮಾತ್ರ ಮಹಿಳೆಯರನ್ನ ಬಳಸ್ಕೊಳ್ತಾರೆ. ಅಂದರೆ ಈ ಸತಿ ಚುನಾವಣೆಯಲ್ಲಿ ನಾವು ಮಹಿಳಾ ಸಬಲೀಕರಣ ಅಂತ ಮಾತಾಡುವಾಗ ಈ ಮಹಿಳಾ ಮೀಸಲಾತಿ ಬಿಲ್ ಏಕಾಏಕಿ ಪಾಸ್ ಮಾಡಿಸ್ಬೇಕು ಅನ್ನೋ ಪ್ರಯತ್ನ ಆಗಿದ್ದನ್ನು ನಾವು ನೋಡಿದ್ದೀವಿ. ಅದು ಒಂದು ಮೇಜರ್ ಎಫೆಕ್ಟನ್ನು ಇಲ್ಲಿ ಕೊಡುತ್ತೆ ಅಂತಲೂ ಚರ್ಚೆಗಳು ನಡೀತಾ ಇತ್ತು. ಎನಿವೇಸ್ ಅದು ಪಾಸ್ ಆಗಲಿಲ್ಲ. ಆ ವಿಷಯವಾಗಿಯೂ ಒಂದಿಷ್ಟು ರಾಜಕೀಯ ಆಯಿತು. ಸೊ ಮಹಿಳಾ ಸಬಲೀಕರಣ ಅಂತ ಬಂದಾಗ, ಕೇವಲ ಈ ಚುನಾವಣೆ ಸಂದರ್ಭದಲ್ಲಿ ರಾಜಕಾರಣ ಅಂತ ಬಂದಾಗ ಅದೊಂದು ಅಸ್ತ್ರವಾಗುತ್ತೆ ಹೊರತು, ಸೊ ಮಹಿಳಾ ಸಬಲೀಕರಣದ ವಿಷಯ ಇನ್ನೂ ಕೂಡ ಹಾಗೆ ಇದೆ. ಆ ಚರ್ಚೆಗಳು ಜೀವಂತವಾಗಿದೆ ಹೊರತು ಮಹಿಳೆಯರಿಗೆ ಸೂಕ್ತ ರೀತಿಯ ಸ್ಥಾನಮಾನ ಅಂತೂ ಸಿಕ್ಕಿಲ್ಲ. ಒಂದು ಬದಲಾವಣೆ ವಿಜಯಿಂದ ಆಗಬಹುದು ಅಂತ ಮಹಿಳೆಯರು ನಂಬಿಕೆ ಇಟ್ಟು
ಸೊ ಅವರನ್ನು ಕೈ ಹಿಡಿಯೋ ಪ್ರಯತ್ನವನ್ನು ಮಾಡಿದ್ದಾರೆ ಅಂದರೂ ಕೂಡ ತಪ್ಪಾಗೋದಿಲ್ಲ ಈ ಫಲಿತಾಂಶವನ್ನು ನೋಡಿದಾಗ. ಮತ್ತೊಂದು ಹೊಸ ಹುರುಪು, ವಿಜಯ್ ಟಾರ್ಗೆಟ್ ಮಾಡಿದ್ದು ಯೂತ್ಸನ್ನು, ಅಂದರೆ ಅಲೆ ಅಂತೂ ಕಾಣಿಸ್ತಾ ಇತ್ತು ವಿಜಯ್ ಪ್ರಚಾರಕ್ಕೆ ಹೋದಂಥ ಸಂದರ್ಭದಲ್ಲಿ ಒಂದು ಹೊಸ ಹುರುಪು ಸೃಷ್ಟಿಯಾಗಿದೆ ಅಂತ. ಸೊ ಯೂತ್ಸನ್ನು ಟಾರ್ಗೆಟ್ ಮಾಡಿದ್ರು, ಎಸ್ಪೆಷಲಿ 18ರಿಂದ 19 ವರ್ಷ ಫಸ್ಟ್ ಟೈಮ್ ವೋಟರ್ಸ್ ಯಾರಿದ್ದಾರೆ ಸೊ ಅವ್ರನ್ನ ಟಾರ್ಗೆಟ್ ಮಾಡ್ತಾರೆ. ಹತ್ತತ್ರ 14.59 ಲಕ್ಷ ಫಸ್ಟ್ ಟೈಮ್ ವೋಟರ್ಸನ್ನು ವಿಜಯ್ ಟಾರ್ಗೆಟ್ ಮಾಡಿದ್ದಾರೆ. ಅದು ಪ್ಲಸ್ ಆಗಿದೆ. ಇನ್ಫ್ಯಾಕ್ಟ್ ಈಗೆಲ್ಲ ಸೋಷಿಯಲ್ ಮೀಡಿಯಾ ಜಮಾನ, ಸೊ ಒಂದು ದೊಡ್ಡ ಮಟ್ಟದಲ್ಲಿ ಯೂತ್ಸ್ ಕೂಡ ಅವರಿಗೆ ಮತಗಳನ್ನು ಹಾಕೋದಕ್ಕೆ ಈ ಸೋಷಿಯಲ್ ಮೀಡಿಯಾ ಕೂಡ ಹೆಲ್ಪ್ ಮಾಡಿದೆ. ಇನ್ನು ನೆಕ್ಸ್ಟ್ ಬರೋದು 20 ವರ್ಷದಿಂದ 29 ವರ್ಷ, ಒಂದು ಆ ಕ್ಯಾಟಗರಿಯಲ್ಲಿ ನಾವು ನೋಡೋದಾದರೆ ಆ ಕ್ಯಾಟಗರಿಯಲ್ಲಿ ಹತ್ತತ್ರ 1 ಕೋಟಿ ಜನ ಇದ್ದಾರೆ, ಮತದಾರರಿದ್ದಾರೆ. ಅವರನ್ನು ಕೂಡ ವಿಜಯ್ ಅಟ್ರಾಕ್ಟ್ ಮಾಡಿದ್ದಾರೆ, ಸೆಳೆದಿದ್ದಾರೆ. ಇನ್ನು 30ರಿಂದ 39 ವರ್ಷ ನೋಡೋದಾದರೆ 1,16,00,000 ಜನಸಂಖ್ಯೆ ಅಂದರೆ ಮತದಾರರಿದ್ದಾರೆ, ಅವರನ್ನು ಅಟ್ರಾಕ್ಟ್ ಮಾಡಿದ್ದಾರೆ. ಆನ್ ಆನ್ ಆ್ಯಾವ್ರೇಜ್ ಹೇಳೋದಾದರೆ ಯೂತ್ಸ್ ಆ್ಯಂಡ್ ಮಹಿಳೆಯರು ಸೊ ಹತ್ತತ್ರ 5,73,00,000 ಅಂದರೆ 6 ಕೋಟಿ ಅಂತಲೇ ಹಿಡ್ಕೊಳ್ಳಿ ಹತ್ತತ್ರ. ಸೊ ಈ ಒಂದು ಮತ ಬ್ಯಾಂಕ್ಗೆ ವಿಜಯ್ ನೀಟಾಗಿ ಕನ್ನ ಅಂತೂ ಹಾಕಿದ್ದಾರೆ. ಯೂತ್ಸ್ ಮತ್ತು ಮಹಿಳೆಯರು ನಿರ್ಣಾಯಕ ಪಾತ್ರ ಯಾರು ವಹಿಸ್ತಾರೆ ಎಲೆಕ್ಷನ್ನ ಫಲಿತಾಂಶದಲ್ಲಿ ಅಂಥವ್ರನ್ನೇ ಫಸ್ಟ್ ಟಾರ್ಗೆಟ್ ಮಾಡಿದ್ದಾರೆ. ಅಂದರೆ ರಾಜಕೀಯ ತಂತ್ರಗಾರಿಕೆ ಅಂತ ಇದನ್ನು ಕರಿಬೇಕಾಗತ್ತೆ. ಸೊ ಯುವಕರು ಮಹಿಳೆಯರು ಕೈ ಹಿಡಿದಿರೋದ್ರಿಂದ ವಿಜಯ್ ಈಗ ಸರಳ ಬಹುಮತದತ್ತ ಮುನ್ನುಗ್ಗಿ ಹೋಗ್ತಾ ಇದ್ದಾರೆ. ಇಷ್ಟಿನ ಸಿನಿಮಾದಲ್ಲಿ ಸೆಂಚುರಿ ಸ್ಟಾರ್ ಆಗಿದ್ರು ವಿಜಯ್, ಈಗ ರಾಜಕಾರಣದಲ್ಲೂ ಕೂಡ ಒಂದು ಇತಿಹಾಸವನ್ನು ಕ್ರಿಯೇಟ್ ಮಾಡುವತ್ತ ಹೊರಟಿದ್ದಾರೆ. ಮುಂದೆ ನೋಡೋಣ ಅಧಿಕೃತವಾಗಿ ಎಷ್ಟು ಸೀಟ್ಗಳನ್ನು TVK ಪಕ್ಷ ಗೆಲ್ಲುತ್ತೆ ಅಂತೇಳಿ. ಇನ್ನು ಪರ್ಸ್ನಲ್ ಟಾರ್ಗೆಟ್ ಅಂತ ಹೇಳೋದಾದರೆ ವಿಜಯ್ ಮೇಲೆ ಅವ್ರು ಡಿವೋರ್ಸ್ ವಿಷಯವನ್ನು ತಂದರು, ವಿಜಯ್ ಗೆಳತಿ ತ್ರಿಷಾ ವಿಷಯವನ್ನು ತಂದರು, ಆ ಪಕ್ಷದ ಹೆಸರು ಅವ್ರ ಜೊತೆ ಜೋಡಣೆ ಆಗುತ್ತೆ. ಹಾಗೆಯೇ ಪ್ರಚಾರ ಸಂದರ್ಭದಲ್ಲಿ ಅವ್ರ ಮನೆಯಿಂದ ಫಸ್ಟ್ ಅವ್ರು ಹೊರಗಡೆ ಬರಬೇಕು, ಆಮೇಲೆ ರಾಜಕಾರಣ ಮಾಡಲಿ ಅಂತೆಲ್ಲ ಚರ್ಚೆಗಳು, ಅಂದರೆ ನಾಯಕರೇ ಸ್ಟೇಟ್ಮೆಂಟನ್ನು ಕೊಟ್ಟಿದ್ರು. ಅದು ಯಾವುದನ್ನು ಕೂಡ ಮತದಾರ ಕನ್ಸಿಡರ್ ಮಾಡಿಲ್ಲ. ಯಾಕಂದರೆ ವೈಯಕ್ತಿಕ ನಿಂದನೆಗಳು, ಟೀಕೆಗಳು ಕೂಡ ಚುನಾವಣೆ ಸಂದರ್ಭದಲ್ಲಿ ತುಂಬ ಮಹತ್ವವನ್ನು ಪಡ್ಕೊಳ್ಳುತ್ತೆ ಅನ್ನೋದಕ್ಕೆ ನಮ್ಮ ಮಂಡ್ಯ ಚುನಾವಣೆನೇ ಸಾಕ್ಷಿ. ಸೊ ಹಾಗೆ ಪರ್ಸ್ನಲಾಗಿ ಟಾರ್ಗೆಟ್ ಮಾಡಿದರೂ ಕೂಡ ಜನ ವಿಜಯ್ ಕೈ ಬಿಟ್ಟಿಲ್ಲ ಅನ್ನೋದು ಈ ಫಲಿತಾಂಶದಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸದ್ಯಕ್ಕೆ ಟ್ರೆಂಡಿಂಗ್ ಪ್ರಕಾರ ಸೆಂಚುರಿ ದಾಟಿದ್ದಾರೆ ವಿಜಯ್, TVK ಪಕ್ಷ. ಸೊ ಎಲ್ಲಿ ತನಕ ಹೋಗಿ ನಿಲ್ಲುತ್ತೆ ಅಫಿಷಿಯಲ್ ಆಗಿ ಮತ್ತೆ ನಾನು ನಿಮಗೆ ಅಪ್ಡೇಟನ್ನು ಕೊಡ್ತಾ ಹೋಗ್ತೀನಿ. ನ್ಯೂಸ್ 18 ಕನ್ನಡ ನಾವೆಲ್ಲ ಡಿಜಿಟಲ್ ಮೀಡಿಯಾದಲ್ಲೂ ಲಭ್ಯವಿದ್ದೀವಿ. ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.